ಬಡಜನರ ಕಲ್ಯಾಣಕ್ಕಾಗಿ ಅನುಷ್ಠಾನಗೊಳಿಸಿರುವ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. ಸ್ವಾರ್ಥ ಸಾಧನೆಗಾಗಿ ಕೋಮುವಾದಿ ಪಕ್ಷದ ಜೊತೆ ಕೈಜೋಡಿಸಿರುವ ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಅವರನ್ನು ಸೋಲಿಸಿ ಜಿಲ್ಲೆಯ ಮಗನಾದ ಸ್ಟಾರ್ ಚಂದ್ರು ಅವರನ್ನು ಬೆಂಬಲಿಸಿ ಗೆಲ್ಲಿಸಿ ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೈಮುಗಿದು ಮನವಿ ಮಾಡಿದರು. ಅವರು ಕೆ.ಆರ್. ಪೇಟೆ ಪಟ್ಟಣದ ಪುರಸಭಾ ಮೈದಾನದಲ್ಲಿ ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ಆಯೋಜಿಸಿದ್ದ ಬೃಹತ್ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿ ಮಾತನಾಡಿದರು. बोलो भारत माता की। ವಿಶ್ವಾಸ ಬಂದಿದೆ. ನಾನು ದಿವಂಗತ ಕೃಷ್ಣ ಅವರು ಒಂದೇ ಆಫೀಸ್ನಲ್ಲಿ ಪ್ರಾಕ್ಟೀಸ್ ಮಾಡಿದವರು, ಒಟ್ಟಿಗೆ MLA ಆಗಿದ್ದವರು, ಮಂತ್ರಿ ಆಗಿದ್ದವರು. ಬಸವರಾಜ್ SR ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿರುವಾಗ ಕೃಷ್ಣ ಅವರು ರೇಷ್ಮೆ ಸಚಿವರಾಗಿದ್ದರು. ನಾನು ಅನಿಮಲ್ ಹಸ್ಬೆಂಡ್ರಿ ಸಚಿವರಾಗಿದ್ದೆ, ಆಮೇಲೆ ಸಾರಿಗೆ ಸಚಿವನಾದೆ. ಕೃಷ್ಣ ಅವರ ಚುನಾವಣೆಗಳಲ್ಲಿ 4-5 ಸಾರಿ ಬಂದಿದ್ದೀನಿ ನಾನು. ಕೃಷ್ಣ ಅವರು ಈ ನಾಡು ಕಂಡಂತ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ. ಅವ್ರಿಗೆ 2004ರಲ್ಲಿ ದೇವೇಗೌಡರು ಮಂತ್ರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲ, ಕೃಷ್ಣ ಅವರು ಬಹಳ ಸೀನಿಯರ್ ಲೀಡರ್ ಇದ್ದಾರೆ, ಅವ್ರಿಗೆ ಮಂತ್ರಿ ಮಾಡಲೇಬೇಕು ಅಂತೇಳಿ ನಾನು ಆಗ JDSನ ಅಧ್ಯಕ್ಷನಾಗಿದ್ದೆ. ಮಂತ್ರಿ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿದೆ. ದೇವೇಗೌಡರು ಏನು ಮಾಡಿದ್ರು ಕೂಡ ಮಂತ್ರಿ ಮಾಡಲಿಕ್ಕೆ ಒಪ್ಕೊಳ್ಳಿಲ್ಲ. ಕೊನೆಗೆ ಕೃಷ್ಣ ಅವ್ರಿಗೆ ನಾನು ನೀವು ಸ್ಪೀಕರ್ ಆಗ್ಬಿಡಪ್ಪ ಅಂತೇಳಿ ಸ್ಪೀಕರ್ ಮಾಡಿಸ್ದೆ. ಅವರು KR ನಗರದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. JDSನವರು ಶಾಸಕರಾಗಿದ್ದಾರೆ. ನಮ್ಮ ಅಭ್ಯರ್ಥಿ ದೇವರಾಜ್ ಅವರನ್ನ ಸೋಲಿಸಿದ್ರು. ಮತ್ತೆ ಆ ಕೆಲಸ ಮಾಡಕ್ಕೆ ಹೋಗ್ಬೇಡಿ. JDS ಅಭ್ಯರ್ಥಿ ಗೆದ್ದಿದ್ದಾರೆ ಅಷ್ಟೇನೆ, ಏನೋ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. SM ಕೃಷ್ಣ ಅವರು ಕೃಷ್ಣ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಕ್ಷೇತ್ರಕ್ಕೆ ಮಾಡಿದರು. ಒಂದು ರೀತಿ ನಾವೆಲ್ಲರೂ ಕೂಡ ಅವರಿಗೆ ಗಾಂಧಿ ಅಂತ ಕರೀತಾ ಇದ್ರು. ಯಾವಾಗಲೂ ಅವರು ಶಾಸಕರಾಗಿರಲಿ, ಇಲ್ಲದೆ ಹೋಗಿರಲಿ, ಪಾರ್ಲಿಮೆಂಟ್ ಮೆಂಬರ್ ಆಗಿರಲಿ, ಇಲ್ಲದೆ ಹೋಗಲಿ, ಸರ್ಕಾರಿ ಬಸ್ನಲ್ಲೇ ತಿರುಗಾಡ್ತಾ ಇದ್ರು. ಯಾವತ್ತೂ ಕೂಡ ಸ್ವಂತ ಕಾರ್ ತಗೊಂಡು ತಿರುಗಾಡದಂಥವರಲ್ಲ. ಅಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿದ್ದರು.
ಸೊ ಅವರು ಈ ಕ್ಷೇತ್ರನ ಬಹಳ ಸಮರ್ಥವಾಗಿ ಪ್ರತಿನಿಧಿಸಿದರು. ನಾನು ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ, ಕೃಷ್ಣ ಅವರು ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಕೂಡ ಅವರು ಕೆಲವು ಸಂದರ್ಭಗಳಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧವಾಗಿದ್ದಂಥವ್ರು. ಅದಕ್ಕೋಸ್ಕರ ಅವ್ರಿಗೆ ಮಂತ್ರಿ ಮಾಡದೇನೆ ದೇವೇಗೌಡರು 2004ರಲ್ಲಿ ಸ್ಪೀಕರ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ನಾನು ಇವತ್ತು ಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಕೃಷ್ಣ ಅವರ ಹಿಂಬಾಲಕರು ಎಲ್ಲರೂ ಕೂಡ ಈ ಸಾರಿ ಅಂಬರೀಷ್ ಎಲ್ಲರೂ ಕೂಡ ಈ ಸಾರಿ ಕಾಂಗ್ರೆಸ್ನ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನನಗಿದೆ. ಬಹಳ ಸಂತೋಷ ಏನಪ್ಪ ಅಂತಂದ್ರೆ, ಇಲ್ಲಿ ಎಲ್ಲರೂ ಕೂಡ ಭಿನ್ನಾಭಿಪ್ರಾಯವನ್ನು ಮರೆತು ಚಂದ್ರಶೇಖರ್, ಪ್ರಕಾಶ್, ಅಂಬರೀಷ ಎಲ್ಲರೂ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂಥ ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಮಾತನಾಡಿ, ಸ್ವಾರ್ಥ ಸಾಧನೆ ಮಾಡುತ್ತಿರುವ ಅಪ್ಪ ಮಕ್ಕಳ ಪಕ್ಷವು ಲೋಕಸಭಾ ಚುನಾವಣೆ ನಂತರ ರಾಜ್ಯದಲ್ಲಿ ಇರುವುದಿಲ್ಲ. ಹಾಸನದಲ್ಲಿ ಪ್ರಜ್ವಲ್ ಸೋಲು ಖಚಿತ, ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲುವುದು ನಿಶ್ಚಿತ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಸೋಲುವುದು ಖಚಿತ ಎಂದು ಭವಿಷ್ಯ ನುಡಿದ ಡಿ.ಕೆ. ಶಿವಕುಮಾರ್ ಅಧಿಕಾರದಲ್ಲಿದ್ದಾಗ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದ ಅಪ್ಪ ಮಕ್ಕಳು ಕಾಂಗ್ರೆಸ್ ಪಕ್ಷದ ಸಹಾಯ ಪಡೆದು ಮುಖ್ಯಮಂತ್ರಿ, ಪ್ರಧಾನಮಂತ್ರಿಯಾದರು. ಪ್ರಸ್ತುತ ರಾಜ್ಯಸಭೆಯ ಸದಸ್ಯರಾಗಿರುವ ದೇವೇಗೌಡರು ತಮ್ಮ ಮಿತ್ರ ನರೇಂದ್ರ ಮೋದಿಜಿ ಅವರಿಗೆ ತಿಳಿಸಿ ರಾಜ್ಯದ ಪಾಲಿನ ತೆರಿಗೆ ಹಣವನ್ನು ಕೊಡಿಸಲಿಲ್ಲ. ಸಂಸತ್ತಿನಲ್ಲಿ ರಾಜ್ಯದ ಪರವಾಗಿ ಮಾತನಾಡಲಿಲ್ಲ. ಅಧಿಕಾರದಲ್ಲಿ ಇಲ್ಲದವರು ಹೇಗೆ ರಾಜ್ಯದ ಅಭಿವೃದ್ಧಿ ಮಾಡುತ್ತಾರೆ? ಜಿಲ್ಲೆಯ ಜನತೆ, ಮಂಡ್ಯ ಸೇರಿದಂತೆ ರಾಜ್ಯದ ಸಮಗ್ರವಾದ ಅಭಿವೃದ್ಧಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮತ ಚಲಾಯಿಸಿ ದೇಶದಲ್ಲಿ ಇಂಡಿಯಾ ಒಕ್ಕೂಟವು ಅಧಿಕಾರಕ್ಕೆ ಬರಲು ಪಣ ತೊಡಬೇಕು ಎಂದು ಕರೆ ನೀಡಿದರು. ಬಂದು ಪಾಪ 20,000 ಜನ ಬಂದು ಕೂತವ್ರೆ. 1 ಜನ ಏನ್ ಕಿಚ್ಚಿಬಿಟ್ಟ ತಕ್ಷಣ ಆಗೋಯ್ತು ಅಂತ ತಿಳ್ಕೊಂಡ್ಬಿಟ್ರ. ತಟ್ಟೆ ಬರ ಹೇಳಿ ಹೊಡೆದಾಗ ಆಗ ನೋಡ್ತೀನಿ ನಾನು. ಜಿಲ್ಲಾ ಮಂತ್ರಿಗಳಂತ ಚಲುವರಾಯಸ್ವಾಮಿ ಅವರೇ, ಮಾಜಿ ಶಾಸಕರಂತ ಚಂದ್ರಶೇಖರ್ ಅವರೇ, ಮಾಜಿ ಮಂತ್ರಿಗಳಂತ ಸೋಮಶೇಖರ್ ಅವರೇ, ಪ್ರಕಾಶ್ ಅವರೇ, ಮಾಜಿ ಶಾಸಕರು, ಸೇವಾದಳ ಎಲ್ಲ ಘಟಕದ ಎಲ್ಲ ಪ್ರಮುಖ ಮುಖಂಡರುಗಳು, ನಾನು ಒಂದು 25-30 ವರ್ಷದಿಂದ ನಿಮ್ಮ ಜಿಲ್ಲೆಗೆ, ನಿಮ್ಮ ತಾಲೂಕಿಗೆ, ಜಿಲ್ಲೆಗಳ ತಾಲೂಕಿಗೆ ಬರ್ತಾ ಇದ್ದೀನಿ. ಅನೇಕ ಸಭೆಗಳಲ್ಲಿ ಪಾಲ್ಗೊಂಡಿದ್ದೇನೆ. ಬಹುಶಃ ನನ್ನ ಅನುಭವದಲ್ಲಿ ಇದೇ ಒಂದು ದೊಡ್ಡ ಸಭೆ ಅಂತೇಳಿ ನನ್ನ ಕಣ್ಣು ಹೇಳ್ತಾ ಇದೆ. ಇದರಲ್ಲಿ ಎಲ್ಲ ಲೀಡರ್ಗಳು ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು. ಈ ಸಭೆ ಎಲ್ಲ ಸೇರಿ ಜೊತೆಗೆ ಕೆಲಸ ಮಾಡದಂಗೆ ಕಾಣ್ತಾ ಇದೆ. ಅದಕ್ಕೆ ಇಷ್ಟು ದೊಡ್ಡ ಸಭೆ ಸೇರಿದ್ದೀರಿ. ಸೊ ನೆಕ್ಸ್ಟ್ ಕಾಂಗ್ರೆಸ್ MLA ಇಲ್ಲಾಯ್ತಾರೆ, ವೆಂಕಟರಮಣೇಗೌಡರು ಗೆದ್ದರೆ ಅಂತ ಆತ್ಮವಿಶ್ವಾಸ ಇವತ್ತು ನನಗೆ ಕಾಣ್ತಾ ಇದೆ. ನಾನಿಲ್ಲಿ ಬರ್ಬೇಕಾದ್ರೆ ಚಲುವರಾಯಸ್ವಾಮಿ ಕೇಳ್ತಾ ಇದ್ದೆ, ಏನಪ್ಪ KR-ಪೇಟೆ ಅಂದ್ರೆ ಬರೀ ಪುಟ್ಟಿ ಖಾಲಿ ಟ್ರಂಕು, ನಾನು ನೋಡಿ ಸುಸ್ತಾಗೋಗಿದ್ದೀನಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಈ ಸತಿ ಎಲ್ಲ ಬೂತ್ ವಾರ ಹಂಚ್ಬಿಟ್ಟಿದೀವಿ, ಹೋಬಳಿ ಲೀಡರ್ಗಳೆಲ್ಲ ಹಂಚಿದೀವಿ, ಎಲ್ಲರಿಗೂ ಒಂದೊಂದು ಭಾಗ 3 ಬೂತು 2 ಬೂತು 4 ಬೂತು ಈಗೆಲ್ಲ ಪಂಚಾಯತಿ ಎಲ್ಲ ಹಂಚ್ಬಿಟ್ಟಿದೀವಿ, ಈ ಸತಿ ಬೇರೆ ರಾಜಕಾರಣ ಮಾಡ್ತಾ ಇದೀವಿ ಅಂತ. ಸೊ ನಾನು ಈಗ ಸ್ಟೇಜ್ ಮೇಲೆ ಲೀಡರ್ಗಳು ಕೂತವ್ರೆ. ನಾನು ಆ ಲೀಡರ್ಗಳ ಬಗ್ಗೆ ನಂಬಿಕೆ ಇಲ್ಲ. ಈಗ ಯಾರು ಯಾವ ಬೂತ್ ಅಲ್ಲಿ ಲೀಡ್ ಕೊಡ್ತಾನೆ ಅವ್ರು ಮಾತ್ರ ಲೀಡರ್ ಅಂತ ನಾನು ಮುಂದಕ್ಕೆ ಲೆಕ್ಕಾಚಾರ ಹಾಕೊಡ್ತಾರೆ. ಅವರ ಬೂತ್ ಅಲ್ಲಿ ಚಂದ್ರಶೇಖರ್ ನಿನ್ಗೂ ಹೇಳ್ತಾ ಇರೋದಿಷ್ಟೇ, ದೇವರಾಜನಿಗೂ ಹೇಳ್ತಾ ಇರೋದಿಷ್ಟೇ,
ದೇವರಾಜ್ಗೂ ಹೇಳ್ತಾ ಇರೋದು ಇಷ್ಟೇ, ಎಲ್ಲ ಯಾರ ಲೀಡರ್ಗಳಿದ್ದಾರೆ, ಎಲ್ಲ ಲೀಡರ್ಗಳೇ ಮಾಜಿ ಶಾಸಕರು ಇದ್ದಾರೆ, ಪ್ರಕಾಶ್ ಇದ್ದಾರೆ, ಎಲ್ಲ ಲೀಡರ್ಗಳಿಗೂ ನಾನು ಹೇಳೋದಿಷ್ಟೇ, ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಸ್, ಎಲ್ಲ ಲೀಡರು, ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ತಾಲೂಕ್ ಪಂಚಾಯತಿ ಮೆಂಬರ್ ಏನೇನು ಹಂಚ್ಕೊಂಡಿದ್ದೀರಿ, ಹಂಚ್ಕೊಂಡಿದ್ರಲ್ಲಿ ಆ ಬೂತ್ಗಳಲ್ಲಿ ಮೆಜಾರಿಟಿ ಬಂದಾಗ ಮಾತ್ರ ಲೀಡರು, ಇಲ್ಲ ಅಂದ್ರೆ ನಮ್ಮ ಹತ್ರ ಬರಕ್ ಹೋಗ್ಬೇಡಿ, ಈ ಖಾಲಿ ಬಟನ್ ಬಿಟ್ಬಿಡಿ ಅಷ್ಟೇ. ಸ್ವಂತ ಪಂಚಾಯತಿಯಿಂದ ಬಂದಿರತಕ್ಕಂಥ ನಮ್ಮ ಸಾರ್ವಜನಿಕ ಮತ್ತು ಕಾಂಗ್ರೆಸ್ಸಿನ ಬಂಧುಗಳೇ, ದಯಮಾಡಿ ಜೈಕರ ಹಾಕಬೇಡ, ಬಹಳ ಹೊತ್ತಿಂದ ಕಾದಿರ ಟೈಮಿಂದ ಪ್ರಯುಕ್ತ ನಾವು ಸಮಾರಂಭನ ಇಬ್ಬರು ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಈ ಜಿಲ್ಲೆಯ ಗೌರವವನ್ನು ಸ್ವತಂತ್ರ ಬರಲಿಕ್ಕೆ ಹೋರಾಟ ಮಾಡಿದಂಥ ಸತ್ಯಾಗ್ರಹ ಸೌಧದಿಂದ ಹಿಡಿದು ಇಲ್ಲಿವರೆಗೆ ಈ ಜಿಲ್ಲೆಯ ಈ ಮಣ್ಣಿನ ಜನ, ಈ ಜಿಲ್ಲೆಯ ಮಣ್ಣಿನ ಮಕ್ಕಳು, ಇಡೀ ಶ್ರೀಮತಿ ಸುಮಲತಾ ಅಂಬರೀಶ್ವರ್ಗೆ ಇಡೀ ಜಿಲ್ಲೆಯಲ್ಲಿ ಒಟ್ಟಾಗಿ ಯಾವುದೇ ವ್ಯತ್ಯಾಸ ಇಲ್ಲದೆ ಮತ ಹಾಕಿ ನೀವು ಗೆಲ್ಲಿಸಿದಂಥವರು. ಜಿಲ್ಲೆಯಲ್ಲಿ ಸ್ವಾಭಿಮಾನದ ವಿಚಾರ ಬಂದಾಗ ಎಲ್ಲವನ್ನು ಮರೆತು ನಿಂತ್ಕೊಳ್ತಕ್ಕಂಥದ್ದು ಏನಾದರೂ ಇದ್ರೆ ಈ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ಮಾತ್ರ ಅನ್ನೋದು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಇಂಥ ಒಂದು ತೀರ್ಮಾನವನ್ನು ಕೊಟ್ಟಂತಹ ನೀವುಗಳು 7 ಸಹ ಕಳೆದ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ 2018ರಲ್ಲಿ ಕಾಂಗ್ರೆಸ್ಸಿನ ನಮ್ಮನ್ನೆಲ್ಲರೂ ಸೋಲಿಸಿ ಗೆಲ್ಲಿಸಿದ್ರಿ. ಇಬ್ಬರು ಮಂತ್ರಿ ಆಗಿದ್ರು, ಅವರೇ ಮುಖ್ಯಮಂತ್ರಿನೂ ಸಹ ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನ ಅಧಿಕಾರಕ್ಕೆ ಕೋಮುವಾದಿ ಪಕ್ಷವನ್ನ ತರಬಾರದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಅವತ್ತು ಏನೇ ವ್ಯತ್ಯಾಸ ಇದ್ರು ಮರೆತು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಕೊಟ್ಟದ್ದು. ತಾವು ಹೇಳಬೇಕಾಗುತ್ತೆ, ಬಂದಾಗ ಇದೇ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮಾಡಿದ್ದು, ಇದೇ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ 37 ಸೀಟ್ ತಗೊಂಡಿದ್ರು, ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದು. ಅವೆರಡೂ ಸಂದರ್ಭದಲ್ಲಿ ಈ ಜಿಲ್ಲೆಗೆ ಏನ್ ಮಾಡಿದ್ರಿ, ಏನು ಅಂತ ನೀವು ಮತ ಕೇಳಿ ಬರ್ತೀರಿ ಅಂತ ಕೇಳಬೇಕಾಗುತ್ತೆ. ಒಂದೇ ಒಂದು ಅವ್ರಿಗೆ ಈ ಜಿಲ್ಲೆಯಲ್ಲಿ ಶಾಶ್ವತವಾದಂತ 16 ವರ್ಷ ಜನರಿಗೆ ಉಪಯೋಗ ಆಗತ್ತ ಯೋಜನೆಯನ್ನ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಬಂದು ಅವ್ರಿಗೆ ಏನಾಗುತ್ತೆ, ಅವ್ರು ಇವ್ರನ್ನ ಟೀಕೆ ಮಾಡೋದು, ಇಲ್ಲ ಚಂದ್ರಸ್ವಾಮಿ ಟೀಕೆ ಮಾಡಬೇಕು, ಇಲ್ಲ ಸಿದ್ದರಾಮಯ್ಯ ಮಾಡಬೇಕು, ಇಲ್ಲ DK ಶಿವಕುಮಾರ್ ಅವರು, ಅದು ಬಿಟ್ರೆ ಬಟ್ ಏನೂ ಇಲ್ಲ. ನಾವು ಸತ್ಯ ಹೇಳಿದ್ರು ಕಟ್ಟಾಗಿ, ಸತ್ಯನೂ ನೀವು ಹೇಳ್ಬೇಡ ಅಂತ ಹೇಳ್ತೀರಾ, ಅವ್ರ ಹೆಸರನ್ನೇ ಹೇಳ್ಬೇಡಿ ಅಂತ ಹೇಳ್ತೀರಾ. ಅವರು ಎದೆ ತಟ್ಕೊಳ್ಳೋದು, ಕಣ್ಣಲ್ಲಿ ನೀರು ಹಾಕೋದು. 24 ಕೊನೆ ಸಭೆ ಇಟ್ಟಿದ್ದಾರೆ ಮಂಡ್ಯದಲ್ಲಿ, ಕೊನೆ ಸಭೆ 25 ತಾರೀಕಲ್ಲಿ ಏನೂ ಇಲ್ಲ, ಕಣ್ಣಲ್ಲಿ ನೀರು ಹಾಕೋದು. ನನ್ನ ನೋಡಿಸಿ, ನನ್ನ ಕಷ್ಟ ನನ್ನ ನೋಡಿಸಿ ಮಂಡ್ಯದವರು ಅಂತ. ಮಂಡ್ಯದರು 99ರಿಂದ ಇಲ್ಲಿವರೆಗೆ ಎಲ್ಲ ಶಕ್ತಿಯನ್ನ ಕೊಟ್ಟಾಯ್ತು. ಯಾವತ್ತಾರು ಮಂಡ್ಯಕ್ಕೆ ಒಂದೇ ಒಂದು ಗೊತ್ತು ಮಾಡುವಂತ ಕೆಲಸವನ್ನ ಇಲ್ಲಿವರೆಗೆ ಮಾಡಿಲ್ಲ. ವರದಿ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.